ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಿಮ್ಗೊಂದು ಹೊಸದೊಂದು ಟ್ವಿಸ್ಟ್ ತಂದಿದ್ದೀನಿ ಇವಾಗ. ಏನು ಟ್ವಿಸ್ಟು ಅಂದರೆ, ನಿಮಗೆಲ್ಲ ನೋಡಿ, ಇಲ್ಲಿ ವಿ ಅಥವಾ ನಿಮಗೆ ಮಿಷನ್ಸ್ ಕೊಡ್ತಾಯಿದ್ರು, ಇಲ್ಲಿ ಇ ಅಥವಾ ಮಿಷನ್ಸ್ ಕೊಡ್ತಾಯಿದ್ರು, ಇಲ್ಲಿ ಪೊಲಿಟಿಷಿಯನ್ ಹಿಂದೆಗಡೆ ಮಿಷನ್ಸ್ ಕೊಡ್ತಿದ್ರು. ಆ ಮಿಷನ್ ಹಿಂದೆಗಡೆ ಒಂದು ಲೆಟರ್ ಇತ್ತು. ಆ ಲೆಟರ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮೂರು ಹತ್ರ ಮಿಷನ್ಸ್ ಕೊಡ್ತಿದ್ರು. ಮೂರು ಹತ್ರನೂ ಇವಾಗ ಮಿಷನ್ಸ್ ಮುಗ್ದೋಗಿದೆ. ಇವಾಗ ಇಲ್ಲಿ ಆರ್ ಅನ್ನೋದು ಹೊಸದಾಗಿ ಓಪನ್ ಆಯ್ತೆ. ಆದರೆ ಅದು 10 ಲೆವೆಲ್ ಆಗಿರಬೇಕು ಅಂತ ಐತೆ. ನಮ್ಮವೆಲ್ಲ 6 ಲೆವೆಲ್ ಆಗಿದೆ. ಒಬ್ಬರು 5 ಲೆವೆಲ್ ಆಗಿರ್ತವೆ. 6 ಲೆವೆಲ್ ಆಗಿಲ್ಲ, 10 ಲೆವೆಲ್ ಹೆಂಗೆ? 3 ಮಿಷನ್ಸೇ ಮಾಡೋಕ್ಕಾಗಲ್ಲ, ಹೆಂಗೆ ಏನು ಎತ್ತ ಅನ್ಕೊಂತ ಇದ್ದೀರಾ ನೀವೆಲ್ಲ. ಆದರೆ ಮಿಷನ್ಸ್ ಅದು 10 ಲೆವೆಲ್ ಆಗಬೇಕು ಅಂದರೆ ಇಲ್ಲಿ ಗೇಟ್ ಕಾಣಿಸ್ತಿದೆಯಾ, ರೆಡ್ ಕಲರ್ ಗೇಟು. ಆ ರೆಡ್ ಕಲರ್ ಗೇಟ್ ಹತ್ರ ನಿಮಗೆ ಟ್ರ್ಯಾಲಿಗಳು ಅಂದರೆ ಐಟಮ್ನ ಹಾಕೊಂಡೋಗಿ ಅಲ್ಲಿಗೆ ಕೊಡಬೇಕು. ಅವಾಗ ನಿಮಗೆ ಲೆವೆಲ್ ಜಾಸ್ತಿ ಆಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಇಲ್ಲಿ ರೇಸಿಂಗ್ ಸಿಂಬಲ್ ಕಾಣಿಸ್ತಾ ಇದೆಯಾ, ಈ ರೇಸಿಂಗ್ ಸಿಂಬಲ್ ಹತ್ರ ನಿಮಗೆ ಆಡಿದ್ರೆ ಲೆವೆಲ್ ಜಾಸ್ತಿ ಆಗುತ್ತೆ. ಈ ರೇಸ್ ಆಡಿದ್ರೆ ಮಾತ್ರ ನಿಮಗೆ ಗಾಡಿಗಳ್ನ ಆಲ್ಟ್ರ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಆಲ್ಟ್ರ್ ಮಾಡೋಕ್ಕಾಗಲ್ಲ. ನೀವು ಯಾವುದೇ ಕಾರಣಕ್ಕೂ ಗಾಡಿಗಳ್ನ ಆಲ್ಟ್ರ್ ಮಾಡೋಕ್ಕಾಗಲ್ಲ. ರೇಸ್ ಆಡಿ ಸ್ಟಾರ್ ತಗೊಂಡು ರೇಸಲ್ಲಿ ಗ್ಯಾರೇಜ್ಗೆ ಹೋಗ್ಬಿಟ್ಟು ಇಲ್ಲಿ ಆಲ್ಟ್ರ್ ಮಾಡ್ಬೋದು, ಇಲ್ಲಾಂದರೆ ಆಲ್ಟ್ರ್ ಮಾಡೋಕ್ಕಾಗಲ್ಲ ಗಾಡಿಗಳ್ನ. ಇವಾಗ ನೀವು ಜಾಸ್ತಿ ಬೇಗ ಲೆವೆಲ್ ಜಾಸ್ತಿ ಆಗಬೇಕು ಅಂದರೆ ಇಲ್ಲಿ ಗೇಟ್ ಥರ ರೆಡ್ ಕಲರ್ ಗೇಟ್ ಕಾಣಿಸ್ತಿದ್ದಿಲ್ಲ, ಅಲ್ಲೋಗಿ ನಿಮಗೆ ಟ್ರ್ಯಾಲಿ ಅವರೇ ಸಮೇತ ಕೊಡ್ತಾರೆ. ಟ್ರ್ಯಾಲಿ ಬೇಕು ಅಂದರೆ ಇಲ್ಲಿ ತಗೊಬೋದು. ಟ್ರ್ಯಾಲಿ ಇಲ್ಲಾಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ತಗೊಂತಾರೆ. ಚಾರ್ಜಸ್ ತಗೊಂಡು ಡೆಲಿವರಿ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲಿ ಟ್ರ್ಯಾಲಿ ಹೋದರೆ 45,000 ರೂಪಾಯಿಗೆ ಒಂದು ಟ್ರ್ಯಾಲಿ ಸಿಗುತ್ತೆ. ನಿಮಗೆ 45,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂದರೆ ಒಂದು ಟ್ರಿಪ್ಪಿಗೆ 2,000, 200 ರೂಪಾಯಿ ಎಷ್ಟೆಷ್ಟು ದೂರ ಇರುತ್ತೆ ಅಷ್ಟು ದೂರಕ್ಕೆ ನಿಮಗೆ ಬಾಡಿಗೆ ತಗೊಂತಾರೆ. ಅವರು ಬಾಡಿಗೆ ತಗೊಂಡು ಟ್ರ್ಯಾಲಿ ಕೊಡ್ತಾರೆ, ನಿಮಗೆ ಲೋಡ್ ಕೊಡ್ತಾರೆ. ಒಂದೊಂದು ಸತಿ 8,000 ಇರುತ್ತೆ, 10,000, 12,000, 2,000, 3,000 ಈ ಥರ ಎಲ್ಲ ನಿಮಗೆ ಲೋಡ್ ಸಿಗುತ್ತೆ. ಎಷ್ಟು ದೂರ ಹೋಗ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಅಮೌಂಟ್ ಕೊಡ್ತಾರೆ ಮತ್ತು ಲೆವೆಲ್ ಜಾಸ್ತಿ ಆಗುತ್ತೆ. ಅದು ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಮ್ಯಾಪ್ ಹತ್ರ ಇಲ್ಲಿದ್ದೀರಾ. ನೆಕ್ಸ್ಟ್ ಇಲ್ಲಿ ಮುಂದೆ ಹೋಗಬೇಕು. ಮುಂದೆ ಹೋದರೆ ಇಲ್ಲಿ ಲೆಫ್ಟ್ ಸೈಡಿಗೆ ಕಾಣಿಸ್ತಾ ಇದೆ. ಲೆಫ್ಟ್ ಸೈಡ್ ನೋಡಿ, ಇಲ್ಲಿ ಕಾರ್ಗೋ ಲೀಡರ್ ಅಂತ ಇದೆ ಬೋರ್ಡ್, ಅಲ್ಲಿ ಹೋಗಬೇಕಾಗುತ್ತೆ. ನೋಡಿ ನೋಡ್ಕೊಳ್ಳಿ, ಇಲ್ಲಿ ನೀವು ಲೆಫ್ಟ್ ತಗೊಬೇಕಾಗುತ್ತೆ. ಲೆಫ್ಟ್ ತಗೊಂಡ್ರೆ ಅದು ಇಲ್ಲಿ ಗ್ಯಾರೇಜ್ ಐತೆ. ಇಲ್ಲಿ ಲೆಫ್ಟ್ ತಗೊಂಡ್ಬಂದ್ರೆ ಇಲ್ಲಿ ರೈಟಿಂಗ್ ತಗೊಬೇಕು. ರೈಟಿಂಗ್ ತಗೊಂಡು ಇಲ್ಲಿ ಸ್ಟ್ರೈಟ್ ಬರ್ತಾ ಇದ್ದರೆ ದಾರಿ ಕಾಣುತ್ತೆ, ಹಳೆ ಕಾಲದ ದಾರಿ ಕಾಣುತ್ತೆ. ಅಲ್ಲಿ ಲೆಫ್ಟ್ ತಗೊಬೇಕು. ಲೆಫ್ಟ್ ತಗೊಂಡ್ರೆ ಇಲ್ಲಿ ಎಕ್ಸಿಟ್ ಅಂತ ಬೋರ್ಡ್ ಹಾಕಿದ್ರೆ ಅದ್ರ ಆಪೋಸಿಟ್ಟು ಹೇಳಿದ್ರೆ ಈ ಥರ ರೆಡ್ ಕಲರ್ ಮಾರ್ಕ್ ಇರುತ್ತೆ. ಇಲ್ಲಿ ಕಾರ್ಗೋ ನೀವು ಯಾವ ಹೆವಿ ಲೋಡ್ ಬೇಕಂದ್ರೆ ಹೆವಿ ಲೋಡ್ ತಗೊಬೋದು, ಇಲ್ಲ ಬೇಡ ಅಂದರೆ ಇದನ್ನ ತಗೊಬೋದು. ಕಂಪ್ನಿ ಆರ್ಡರ್ಸ್ ಇದು ಡೈರೆಕ್ಟ್ ಟ್ರಾನ್ಸ್ಪೋರ್ಟೇಷನ್. ನಿಮ್ಗೆ ಏನು ನೋಡಿರಿ ಟೈಪ್ ಇಷ್ಟೇ ಕೊಡ್ತಾನೆ. 653 kg, 3,350 ರೂಪಾಯಿ ಕೊಡ್ತಾರೆ. ಈ ಥರ ನೀವು 16,000 ರೂಪಾಯಿ ತಗೊಬೋದು. ಎಷ್ಟು ಕೆಡಿಕನ 10,910 ರೂಪಾಯಿ ಇದೆ, 3,370 ರೂಪಾಯಿ ಇದೆ. ನೀವು ಯಾವ್ದು ಬೇಕು ನೋಡ್ ತಗೋಬೋದು. ಇಲ್ಲಿ ಆರೆಂಜ್ ಕಲರ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಅವು ಹೆವಿ ಲೋಡ್ ಇರುತ್ತೆ. ಅವಾಗ ನಿಮ್ಗೆ ಜಾಸ್ತಿ ಅಮೌಂಟ್ ಕೊಡ್ತಾರೆ. ಮಾತ್ರ ಅದು ತೂಕನೂ ಹಂಗೆ ಇರುತ್ತೆ. ಮತ್ತು ಟ್ರ್ಯಾಲಿ 45,000 ರೂಪಾಯಿ ಟ್ರ್ಯಾಲಿ ಆಗೋಲ್ಲ, ಅದಕ್ಕೆ ಬೇರೆ ಟ್ರ್ಯಾಲಿ ತಗೋತಾರೆ. ಹಾಗಾಗಿ ಇವರೇ ಟ್ರ್ಯಾಲಿ ಕೊಡ್ತಾರೆ, ಅದಕ್ಕೆ ಬಾಡಿಗೆ ತಗೊಂತಾರೆ. ಈ ಥರ ಇದೆ. ನಾನು ಇವಾಗ ಇಲ್ಲಿ ಎಷ್ಟು ಕಿಲೋಮೀಟರ್ ಅಂತಲೇ ಇರುತ್ತೆ. ಇಲ್ಲಿ ಊರು ಇರುತ್ತೆ, 12 ಕಿಲೋಮೀಟ್ರು 16,000 ರೂಪಾಯಿ ಕೊಡ್ತಾರೆ. ನಾನು ಇದಕ್ಕೆ ಹೋಗ್ತೀನಿ ಪಿಕಪ್ 16 ಕಿಲೋಮೀಟ್ರಿಗೆ 16,080 ರೂಪಾಯಿ ಪಿಕಪ್ ಆಗುತ್ತೆ. ನಾವು ನೋಡು ಅವರೇ ಲೋಡ್ ಹಾಕ್ಕೊಟ್ಬಿಟ್ಟಿರ್ತಾರೆ. ನೋಡಿ ಈ ಥರ ಹೆಸರು ಇರುತ್ತೆ. ಹೆಸರು ಇರೋದಾದರೆ ಅವ್ರು ಕೊಟ್ಟಿರ್ತಾರೆ. ನೋಡಿ ಇದರ ಹೆಸರು ಇಲ್ಲಿದೆಯಲ್ಲ, ಅದರ ಹೆಸರೇ ಇರುತ್ತೆ ಟ್ರ್ಯಾಲಿ ಮೇಲೆ. ಅವಾಗ ಅವ್ರು ಕೊಟ್ಟಿರೋದು 45,000 ರೂಪಾಯಿ ಟ್ರ್ಯಾಲಿಲಿ ಪ್ಲೈನ್ ಇರುತ್ತೆ. ನಿಮಗೆ ಆಲ್ಟ್ರ್ ಮಾಡೋಕ್ಕೆ ಅಮೌಂಟ್ ಎಲ್ಲ ಇದರಲ್ಲೇ ಆಗುತ್ತೆ. ಮತ್ತು ರೇಸ್ ಮಾಡಿದ್ರೆ ನಿಮ್ಗೆ ಅಷ್ಟೊಂದು ಅಮೌಂಟ್ ಬರೋಲ್ಲ. ಸ್ಟಾರ್ ರೇಟಿಂಗ್ ಜಾಸ್ತಿ ಆಗುತ್ತೆ. ಆವಾಗ ನಿಮಗೆ ಓಪನ್ ಆಗುತ್ತೆ. ಅದು ಇದು ಅಸೆಸರೀಸು ಓಪನ್ ಆಗುತ್ತೆ ನಿಮಗೆ. ಸ್ಟಾರ್ ಗ್ಲಾಸ್ ಮುಂದಡೆ ಗ್ಲಾಸ್ ಹೊಡೆದೋಗ್ಬಿಡುತ್ತೆ, ಗ್ಲಾಸ್ ಹಾಕ್ಬೇಕು. ನೀವು ಇದೇ ಥರ ಮಾಡಿ ಬೇಕಾದ್ರೆ ಅಮೌಂಟ್ ಸಿಗುತ್ತೆ ನಿಮಗೆ. ಅಲ್ಲಿ ಪಿಕಪ್ ಪಾಯಿಂಟಲ್ಲಿ ಚಿಕ್ಕ ಕ್ಯಾಮ್ರಾ ಆನ್ ಮಾಡ್ತೀನಿ, ಅಲ್ಲೋಗಿ
ತಿರ್ಗಾ ವಿಡಿಯೋ ಮಾಡ್ತೀನಿ ಹೆಂಗೆ ಲೋಡ್ ಅನ್ಲೋಡ್ ಮಾಡೋದು ಅಂತ. ಇಲ್ಲಿ ಬರ್ತಾ ಇದ್ದೀನಿ ನೋಡಿ, ಇಲ್ಲಿಗೆ ಲೋಡ್ ಕೊಟ್ಟಿರೋದು ನನಗೆ. ಇಲ್ಲಿಗೆ ಬಂದು ಅನ್ಲೋಡ್ ಮಾಡಬೇಕು. ಅಲ್ಲಿ ಪಿಕಪ್ ಪಾಯಿಂಟಿಂಗ್ ಸುಮ್ಮನೆ ರೋಡಿಂದು ಹೋಗೋದೆಲ್ಲ ಸುಮ್ಮನೆ ಜಾಸ್ತಿ ಆಗುತ್ತೆ. ಅಲ್ಲಿಗೆ ಹೋದಾಗ ಮಾಡ್ತೀನಿ. ನೀವು ಕಟ್ ರೂಟಾಗೆಲ್ಲ ಹೋಗ್ಬೋದು, ಅಂದರೆ ಜಾಸ್ತಿ ಲೋಡ್ ಹಾಕೊಂಡು ಕಟ್ ರೂಟಲ್ಲಿ ಹೋಗಕ್ಕೆ ಹೋಗ್ಬೇಡಿ. ಅಂದರೆ ಆಫ್ ರೋಡಲ್ಲೆಲ್ಲ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ಕೊಟ್ಟಿರೋದು ನನಗೆ ಪಾಯಿಂಟು. ಅಲ್ಲಿಗೆ ಹೋಗಿ ವಿಡಿಯೋ ಆನ್ ಮಾಡ್ಕೊತೀನಿ ಅನ್ಲೋಡ್ ಮಾಡೋದನ್ನ. ನೋಡ್ರಿ ನಮ್ಮದು ಪಿಕಪ್ ಪಾಯಿಂಟ್ ಬಂತು. ಇಲ್ಲಿ ಅನ್ಲೋಡ್ ಮಾಡೋದು. ಈಗ ಬಂದು ಗಾಡಿ ನಿಲ್ಲಿಸಿ ಮುಗಿದು ನೋಡಿ 5 ಸ್ಟಾರ್ ಕೊಟ್ಟವ್ರೆ. ಮತ್ತು ನಂದು ಟ್ರ್ಯಾಲಿ ಬೇರೆದಾಗಿರೋಕ್ಕೆ 2700 ರೂಪಾಯಿ ಇದನ್ನು ಬಾಡಿಗೆ ತಗೊಂಡವ್ರೆ. ಅಲ್ಲಿ ಕೊಟ್ಟಿರೋದು ಅದೇ ಎಸ್ಟಿಮೇಟ್ ಅಷ್ಟೊಂದು ಕೊಡ್ತಾರೆ, ಅದೇ ದುಡ್ಡು ಕೊಡೋಲ್ಲ. ಟೋಟಲ್ ಇನ್ಕಮ್ಮು ಬಂದ್ಬಿಟ್ಟು 8183 ರೂಪಾಯಿ ಕೊಟ್ಟವ್ರು ನನಗೆ. ಆಮೇಲೆ ನೀವು ಇದು ನಾಲ್ಕು ಕ್ಲೋಸ್ ಕೊಟ್ಬಿಡಿ. ಈ ಕಡೆ ಇರುತ್ತಲ್ಲ ರಿಟರ್ನ್ ಟು ಲೀಡರ್ ಕಾರ್ಗೋ, ಇದನ್ನು ಅಷ್ಟೇ ನೀವು ತಿರುಗಿ ಈ ಕಡೆಯಿಂದ ವಾಪಸ್ ಹೋಗೋದು ನಿಮಗೆ ತಪ್ಪುತ್ತೆ. ಇಲ್ಲ ಅಂದರೆ ನೀವು ಇಲ್ಲಿಂದ ತಿರ್ಗಾ ವಾಪಸ್ ಓಡ್ಕೊಂಡು ಹೋಗಬೇಕು. ಅದಕ್ಕೆ ರಿಟರ್ನ್ ಟು ಲೀಡರ್ ಕಾರ್ಗೋನೇ ಒತ್ತು. ತಿರ್ಗಾ ಅಲ್ಲಿಯೇ ಬಂದಿದ್ದೀನಿ ನಾನು. ತಿರ್ಗಾ ನೀವು ಇಲ್ಲಿ ಇಳಿದ್ಬಿಟ್ಟು ತಿರ್ಗಾ ಮಿಷನ್ಸ್ನ ಹೆವಿ ನೋಡಿ ಇರುತ್ತೆ, ಅದು ಔಟ್ ಆಗಿರುತ್ತೆ. ನೋಡ್ರಿ ಇಲ್ಲೇನು ಪ್ಲೇನ್ ಇದೆ, ಈ ಸಲ ನಾವು ಹೋಗ್ಬೇಕು. ಮಳೆ ಹೋಯ್ತದೆ ಅಂದರೆ ಈ ಥರ ಟಾರ್ಪಲ್ ಹಾಕೊಳುತ್ತೆ. ಮಳೆ ಹೋಯ್ತಾ ಇದ್ದರೆ ಐಟಮ್ ಏನು ನೀವು ಆಟೋಮೆಟಿಕ್ ಅದೇ ಟಾರ್ಪಲ್ ಹಾಕೊಳುತ್ತೆ. ಇವಾಗ ನನಗೆ ಲೊಕೇಶನ್ ಕೊಟ್ಟಿರೋದು ಬಂದ್ಬಿಟ್ಟು ಇಲ್ಲಿ ಹತ್ರನೇ ಕೊಟ್ಟಿರೋದು. ಇಲ್ಲೇ ಹತ್ರನೇ ಹೋಗ್ಬಿಟ್ಟು ಅನ್ಲೋಡ್ ಮಾಡಿ ಸೇಮ್ ಅದೇ ಥರ ಬರೋದು. ಈಗ ನನ್ನ ಹತ್ರ 2,57,050 ರೂಪಾಯಿ ಐತೆ ನನ್ನ ಹತ್ರ. ಈಗ ನೆಕ್ಸ್ಟ್ ನಾನು ಇನ್ನೊಂದು 3 ಲಕ್ಷ ರೂಪಾಯಿ ಮಾಡಿಬಿಟ್ಟು ಇಲ್ಲಿ ಅದು ಸ್ಟಾರ್ ಮಾಡ್ಕೊಂಡು ಆಲ್ಟ್ರ್ ಮಾಡ್ಕೊಬೇಕು ಗಾಡಿನ. ನೀವು ಹಂಗೆ ಆಲ್ಟ್ರೇಷನ್ ಮಾಡೋಂಗಿದ್ರೆ ಸ್ಟಾರ್ಸ್ ಇದೆಯಲ್ಲ ಅದು ಓಪನ್ ಆಗಬೇಕು ಅಂದರೆ ಇಲ್ಲಿ ಬರಬೇಕು. ಇಲ್ಲಿ ಬಂದು ಫ್ಲ್ಯಾಗ್ ಹತ್ರ ಓಪನ್ ಆಗುತ್ತೆ. ನಿಮಗೆ ಫ್ಲ್ಯಾಗ್ ಹತ್ರ ಬಂದು ಓಪನ್ ಆಗುತ್ತೆ. ಆಡಿದ್ರೆ ಅದು ಸ್ಟಾರ್ ಬರುತ್ತೆ. ನೀವು ಆಡ್ತಾ ಸ್ಟಾರ್ ಬರುತ್ತೆ. ಆವಾಗ ಸ್ಟಾರ್ ರೇಟಿಂಗ್ ಜಾಸ್ತಿ ಆದಾಗ ಇದು ನಿಮಗೆ ಗ್ಯಾರೇಜಲ್ಲಿ ಸಿಗುತ್ತೆ. ಗ್ಯಾರೇಜಲ್ಲಿ ನಿಮಗೆ ಐಟಮ್ಸ್ ಜಾಸ್ತಿ ಬರುತ್ತೆ. ಮಿನಿಮಮ್ ಒಂದು 6 ಸ್ಟಾರ್ 5 ಸ್ಟಾರ್ ಮಾಡ್ಕೊಂಡ್ರೆ ಸಾಕು. ನಿಮಗೆ ಆಲ್ಟ್ರ್ ಮಾಡೋಷ್ಟು ಸಾಕಾದಾಗ ಆಗುತ್ತೆ. ಲೈಟ್ ಗೀಟ್ ಎಲ್ಲ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್ ಫ್ರೆಂಡ್ಸ್. ಹಂಗೆ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರು ಯೂಟ್ಯೂಬ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡಿಗ ಗೇಮಿಂಗ್ ಝೋನ್ ಯೂಟ್ಯೂಬ್ ಚಾನಲ್ ನೇಮ್ ಹೆಸರು.